ಫೈನಲ್ ಆಗಿ ಮೆಟ್ರೋನ ರೀಚ್ ಆದ್ವಿ. ಮಕ್ಕಳು ಹಿಂಸೆ ಮೇಲೆ ಸಹ ನಾವು ಬರಬೇಕಾಗುತ್ತೆ ವಾರಕ್ಕೊಂದ್ಸಲ ಆಗಲಿ. ಅವಳಿಗಂತೂ ತನ್ವಿಗೆ ಮತ್ತು ಅಪ್ಪುಗಂದರೆ ಮೆಟ್ರೋ ಹೋಗಿ ಶಾಪಿಂಗ್ ಮಾಡ್ಬೇಕಂತಂದರೆ ತುಂಬಾ ಖುಷಿ. ಯಾಕಂತಂದರೆ ಎಲ್ಲನೂ ಅಲ್ಲಿ ಕೈಗೆ ಸಿಗುತ್ತೆ, ಏನು ನಾವು ಕೇಳೋ ಥರ ಇರಲ್ಲ. ಎಲ್ಲನೂ ತೆಗೆದು ಬುಟ್ಟಿ ಒಳಗಡೆ ಹಾಕೋಬೋದು. ಆ ಥರ ಶಾಪಿಂಗ್ ಮಾಡೋದಂದರೆ ಅವಳಿಗೆ ತುಂಬಾ ಇಷ್ಟ. ಇವಾಗ ಮತ್ತು ಕ್ರಿಸ್ಮಸ್ದು ಆಫರ್ ಬಿಟ್ಟಿದ್ದಾರೆ. ಕ್ರಿಸ್ಮಸ್ ಇರೋದ್ರಿಂದ ಈ ವಾರ ಆಫರ್ಗಳನ್ನ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಮೆಟ್ರೋನ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಳಿಗೂ ಸ್ವಲ್ಪ ಏನೋ ಒಂಥರ ಖುಷಿಯಾಗಿ ಅಲ್ಲಿ ಕ್ರಿಸ್ಮಸ್ ಎಲ್ಲನೂ ಟ್ರೀ ಎಲ್ಲನೂ ನೋಡಿ ತುಂಬಾ ಖುಷಿ ಪಟ್ಟರು. ಮತ್ತು ಸ್ವಲ್ಪ ಹೊತ್ತಲ್ಲೇ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಮತ್ತೆ ನಾವು ಅವನ್ನ ಬುಟ್ಟಿ ಒಳಗಡೆ ಕೂರಿಸ್ಬಿಡ್ತೀವಿ. ಯಾಕೆ ಕೆಳಗಡೆ ಬಿಡಲ್ಲ ಅಂತಂದರೆ ಏನು ಸಿಗುತ್ತೋ ನಾವು ಗೊತ್ತಿರಲ್ಲ, ನಮ್ಮ ಪಾಡಿಗೆ ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ. ಎಷ್ಟು ಯಾವುದು ಏನು ಆಫರ್ ಇದೆ ಅಂತೆಲ್ಲ ಚೆಕ್ ಮಾಡ್ತಾ ಇರ್ತೀವಿ. ಅವನಾದರೆ ಏನೂ ನೋಡೋದಿಲ್ಲ, ಎಲ್ಲನೂ ತೆಗೆದು ಅವ್ನ ಕೈಗೆ ಏನು ಸಿಗುತ್ತೋ ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲನೂ ಬುಟ್ಟಿಗೆ ಹಾಕ್ಬಿಡ್ತಾನೆ. ನೋಡಿ ಆಗಲೇ ಇದು ಬೇಸನ್ ಲಾಡು ಸ್ವೀಟು. ಇದು 170 ರೂಪೀಸ್ ಇರೋದು. ಅದು ಆಫರ್ಗೆ ಕ್ರಿಸ್ಮಸ್ ಆಫರ್ಗೆ 22 ರೂಪೀಸ್ಗೆ ಕೊಟ್ಟರು. ಅದರಲ್ಲಿ ಒಂದು 6 ಪೀಸಸ್ ಏನೋ ಇದೆ. ಮತ್ತು ಇದು ಹಲ್ದಿರಾಮ್ಸ್ ಕಂಪ್ನಿದು ಡ್ರೈ ಜಾಮೂನು, ಹಾಗೆ ರಸಗುಲ್ಲ, ಹಾಗೆ ಸೋಂಪಾಪುಡಿ ಸ್ವೀಟು, ಒಂದು ಮಿಕ್ಸ್ಚರು, ಒಂದು ಕಚೋರಿ ಸ್ವೀಟ್ ಬಾಕ್ಸು. ಅದು 700 ಇರೋದು ನಮಗೆ 170 ರೂಪೀಸ್ಗೆ ಸಿಕ್ತು ಆಫರಲ್ಲಿ. ತುಂಬಾ ಚೆನ್ನಾಗಿದೆ ಹಲ್ದಿರಾಮ್ಸ್ದು ಪ್ರಾಡಕ್ಟ್ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಅದು ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಈ ಟೈಮಲ್ಲಿ ನಾವೇನಾದರೂ ಹೋದರೆ ಆಫರ್ಗಳು ತುಂಬಾ ಇರುತ್ತೆ. ನಾವು ನೋಡಿ ತೊಗೊಬೇಕು. ತುಂಬಾ ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಲ್ಲನೂ ಆಫ್ ಬಾಟಲು ರಸಗುಲ್ಲ ಹಾಗೆ ಮತ್ತು ಜಾಮೂನ್ದು ರೆಡಿ ಜಾಮೂನು ಮತ್ತು ರೆಡಿ ರಸಗುಲ್ಲ ಅಷ್ಟೂ ಸಹ ಆಫರಲ್ಲಿ 5 ಐಟಮ್ಸು ನಮಗೆ 170 ರೂಪೀಸ್ಗೆ ಸಿಕ್ತು. ಆಫರ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಮೆಟ್ರೋದಲ್ಲಿ ಏನಪ್ಪ ಅಂತ ಅಂದರೆ ಅವಾಗವಾಗ ಆಫರ್ಸ್ಗಳಾಗಲಿ ಮತ್ತು ಪ್ಲ್ಯಾನ್ಗಳಾಗಲಿ ಏನು ಡಿಸ್ಕೌಂಟ್ ಕೊಡ್ಬೋದು ಆ ಥರ ಆಫರ್ಗಳು ಚೆನ್ನಾಗೇ ನಡೀತಾ ಇರುತ್ತೆ. ನಾವು ಅವಾಗವಾಗ ಹೋದರೆ ನಮಗೆ ಏನು ಯಾವ್ಯಾವ ರೀತಿಯಲ್ಲಿ ಯಾವ ರೀತಿಯಾಗಿ ಏನು ಪ್ರಾಡಕ್ಟು ಎಷ್ಟು ಡಿಸ್ಕೌಂಟ್ ಇದೆ ಅನ್ನೋದು ಎಲ್ಲನೂ ಗೊತ್ತಾಗುತ್ತೆ. ನೋಡಿ ಈ ಬಾಕ್ಸು ನಾವು ತೊಗೊಂಡಿದ್ದು 170 ರೂಪೀಸ್ಗೆ ಸಿಕ್ತು. ಹಾಗೆ ನೆಕ್ಸ್ಟು ಮುಂದೆ ಹೋದ್ವಿ. ನೋಡಿ ಅಪ್ಪನೂ ಸಹ ಇಟ್ಕೊಂಡಿದ್ದಾನೆ, ಅವನಿಗೆ ಸ್ವೀಟ್ ಅಂದರೆ ಮೊದಲೇ ಇಷ್ಟ. ಹಾಗೆ ನೆಕ್ಸ್ಟು ನಾವು ಹೋಗ್ತಾನೆ ಅವನಿಗೆ ವುಡ್ವರ್ಡ್ಸ್ನ ತೊಗೊಂಡ್ವಿ. ಅವ್ನಿಗೆ ವುಡ್ವರ್ಡ್ಸ್ ಇರಲೇಬೇಕು. ನೋಡಿ ಆಗ್ಲೇ ಕ್ರಿಸ್ಮಸ್ಗೆ ಯಾವ ರೀತಿಯಾಗಿ ಮಕ್ಕಳಿಗೆ ಬೇಕೋ ಎಲ್ಲನೂ ಸಹ ಬಂದ್ಬಿಟ್ಟಿದೆ ಐಟಮ್ಗಳು. ಕ್ರಿಸ್ಮಸ್ ಟೋಪಿ ಆಗಲಿ, ಹ್ಯಾಟ್ಗಳಾಗಲಿ, ಮತ್ತು ಹೇರ್ ಬ್ಯಾಂಡ್ಗಳಾಗಲಿ ಎಲ್ಲನೂ ಸಹ ಕ್ರಿಸ್ಮಸಲ್ಲಿ ಏನೇನು ಮಾಡಬೇಕೋ ಅದೇ ರೀತಿಯಾಗಿ ಎಲ್ಲನೂ ಸಹ ಬಂದಿದೆ. ತನ್ವಿಗೆ ಅಂತ ಬಿನ್ ಬ್ಯಾಗ್ ನೋಡೋಣ ಅಂತ ಹೋದ್ವಿ. ಫಸ್ಟೇ ಒಂದು ಮನೇಲಿದೆ ಬಿನ್ ಬ್ಯಾಗು. ಅವಳು ನನಗೆ ಚಿಕ್ಕದು, ನನಗಿದು ಇಷ್ಟ ಆಯಿತು ಬೇಕು ಅಂದ್ಬಿಟ್ಟು ಹಠ ಮಾಡ್ತಿದ್ಲು. ಬೇಕಂದರೆ ಸುಮ್ಮನೆ ಹೋಗಿ ಕುತ್ಕೋ, ಕೊಡ್ಸೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಇರೋದೇ ಚಿಕ್ಕದು, ಇದನ್ನೆಲ್ಲನೂ ತಂದು ಇಟ್ಕೊಂಡ್ರೆ ಓಡಾಡೋಕ್ಕೂ ಜಾಗ ಇರಲ್ಲ, ಆ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಸುಮ್ಮನೆ ನೋಡು ಏನು ಕೊಡ್ಸಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಕಲರ್ಗಳಂತೂ ತುಂಬಾ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ತನ್ವಿ ಏನಾದರೂ ಒಂದಲ್ಲಿ ನೋಡಿಬಿಟ್ರೆ ಅದನ್ನು ಬೇಕು ಇದನ್ನು ಬೇಕು ಅಂತ ಹೇಳ್ತಾಳೆ. ನಮಗಿಂತ ಫಾಸ್ಟಾಗೇ ಇರ್ತಾಳೆ ಅವಳು ಪರ್ಚೇಸ್ ಮಾಡಿದ್ರಲ್ಲಿ. ಮತ್ತು ಯಾವ್ದು ಬೇಕೋ ಮತ್ತು ಅವಳು ಕೇಳಿದ್ದೇನಪ್ಪ ಅಂತಂದರೆ ಕಿಂಡರ್ ಜಾಯ್. ಅವಳಿಗೆ ಟೆಸ್ಟಲ್ಲಿ ಪಾಸ್ ಆದರೆ ನಾವು ಕಿಂಡರ್ ಜಾಯ್ನ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಟೆಸ್ಟ್ ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ಲು. ಅದಕ್ಕೋಸ್ಕರ ಕಿಂಡರ್ ಜಾಯ್ ಬೇಕು, ನಾನು ತೊಗೋಬೇಕು ಅನ್ನೋದಕ್ಕೋಸ್ಕರನೇ ಮೆಟ್ರೋಗೆ ಕರ್ಕೊಂಡು ಬಂದವಳೆ. ಅವಳದೇ ನಮ್ಮ ಮನೇಲಿ ಹಠ ಅಂತಲೇ ಹೇಳ್ಬೋದು. ಮತ್ತು ಒಂದೊಂದೂ ಸಹ ಒಂದು ತೊಗೊಂಡ್ರೆ ಬೈ 1 get 1 ಫ್ರೀ ಅಂತ ಆಫರ್ಗಳು ಬಿಟ್ಟಿರ್ತಾರೆ. ನಾವು ನೋಡಿ ತೊಗೊಬೇಕು. ನಮಗೆ ಒಂದೊಂದು ತೊಗೊಂಡ್ರೆ ಅಷ್ಟು ವರ್ಕೌಟ್ ಆಗಲ್ಲ. ಈ ರೀತಿಯಾಗಿ ಬೈ 1 get 1 ಮತ್ತು 50% ಆಫರು, ಡಿಸ್ಕೌಂಟು ಏನೇನು ಕೊಟ್ಟಿರ್ತಾರೋ ನಾವು ಅದನ್ನೆಲ್ಲನೂ ನೋಡಿ ತೊಗೋಬೇಕಾಗುತ್ತೆ. ಇದು ತನ್ವಿಗೆ ಒಂದು ಸೂಪರ್ ಆಗಿರೋ ಅಂಥ ಜಾಗ ಅಂತಲೇ ಹೇಳ್ಬೋದು. ನೋಡಿ ಫುಲ್ಲು ಅವಳಿಗೆ ಏನು ಬೇಕೋ ಅಷ್ಟು ಆ ಜಾಗ ಇದೆ. ನೋಡಿ ಆಗಲೇ ಕಿಂಡರ್ ಜಾಯ್ ಇವಾಗ ಯಾವುದೋ ಡಿಫ್ರೆಂಟಾಗಿ 3 ಟೈಪಲ್ಲಿ ಬಂದಿದೆ, 3 ಟೈಪ್ಸಲ್ಲಿ. ನನಗೆ ಈ ಥರದ್ದು ಬೇಕು, ಹಂಗೆ ಬಾರ್ಬಿದು ಲೇಡೀಸ್ದು ಅಂತ ಏನೋ ಬಂದಿದೆ. ಅವಳಗೆ ಚಾಕ್ಲೇಟ್ಸ್ಗಳಾಗಲಿ, ಕಿಂಡರ್ ಜಾಯ್ ಆಗಲಿ, ಜೆಮ್ಸ್ ಆಗಲಿ ಎಲ್ಲನೂ ಸಹ ತುಂಬಾ ಇತ್ತು. ಆದರೆ ಈ ಸಲ ನಾವು ಸ್ವೀಟ್ ಐಟಮ್ ಏನು ಜಾಸ್ತಿ ಕೊಡಿಸಿಲ್ಲ. ಅಲ್ಲೆಲ್ಲನೂ ಮಕ್ಕಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಲ್ಲೆಲ್ಲನೂ ಹಾಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಸ್ವೀಟ್ ಐಟಮು ಏನು ಸಹ ಕೊಡಿಸಿಲ್ಲ. ಕಿಂಡರ್ ಜಾಯ್ ನೀವು ಟೆಸ್ಟಲ್ಲಿ ಪಾಸ್ ಆದರೆ ಕೊಡಿಸ್ತೀನಿ ಅಂತ ಹೇಳಿದೆ, ಅದಕ್ಕೋಸ್ಕರ ಅದೊಂದು ಮಾತ್ರ ಕೊಡಿಸ್ದೆ. ಆಗಲೇ ಎನರ್ಜಿ ಡ್ರಿಂಕ್ಗಳಾಗಲಿ ತುಂಬಾ ಇತ್ತು. ಆಫರ್ಗಳಂತೂ ತುಂಬಾ ಇದೆ ಕ್ರಿಸ್ಮಸ್ಗೆ ಇವಾಗಂತೂ. ಆಗಲೇ ಕ್ರಿಸ್ಮಸ್ ಮುಗಿತಾ ಇದ್ದಂಗೆ ಜನವರಿ ಅಂದರೆ ನ್ಯೂ ಇಯರ್ ಬರ್ತಿದ್ದಂಗೆ ಇನ್ನೂ ಜಾಸ್ತಿನೇ ಆಫರ್ಗಳಿರ್ತವೆ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ.
ಎಲ್ಲನೂ ಆಫರಲ್ಲಿದೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರು ಬೇರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ, ಏನು ಇಷ್ಟೊಂದು ಬಿಲ್ ಮಾಡ್ತಾ ಇದ್ದೀರಾ, ಇನ್ನು ಯಾವಾಗಲೂ ಬಂದಾಗಲೆಲ್ಲನೂ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಿದ್ದೀರಾ ಅಂತ ಅವ್ರು ನೋಡ್ತಿದ್ದಾರೆ. ಅಂದರೆ ಮಕ್ಕಳಿಗೆ ತಿಂಡಿ ಇರಲೇಬೇಕು, ಮಕ್ಕಳ ಬಗ್ಗೆ ಏನೂ ಅನ್ನೋದಿಲ್ಲ, ಅವ್ರಿಗೆ ಏನು ಬೇಕೋ ಮಕ್ಕಳಿಗೆ ಕೊಡಿಸು ಅಂತ ಹೇಳ್ತಾರೆ. ನೋಡಿ ತನ್ವಿ ಯಾವುದೇ ರೀತಿಯಾಗಿ ಅಲ್ಲಿ ಹೋದಾಗಲೆಲ್ಲನೂ ಏನಾದರೂ ಹೊಸ ರೀತಿಯಾಗಿ ಮಕ್ಕಳಿಗೆ ನೋಡೋ ಥರನೇ ಇರುತ್ತೆ, ತಿನ್ನೋ ಥರ ಒಂಥರ ಡಿಫ್ರೆಂಟಾಗೇ ಇರುತ್ತೆ. ಅವಳು ಅಷ್ಟೇ ನನಗೆ ಈ ಥರದ್ದು ಬೇಕು ಆ ಥರದ್ದು ಬೇಕು ಅಂತ ಕೇಳ್ತಾ ಇರ್ತಾಳೆ. ನಾವು ಮಕ್ಕಳು ತಿನ್ನೋ ವಿಷಯದಲ್ಲಿ ಏನೂ ಅಡ್ಡಿ ಮಾಡಲ್ಲ, ಕೊಡಿಸ್ಬಿಡ್ತೀವಿ. ಸರಿ ಅಂದ್ಬಿಟ್ಟು ಅದನ್ನು ಸಹ ತನ್ವಿ ತೊಗೊಂಡ್ಲು. ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಮಕ್ಕಳಿಗೆ ಬಿಸ್ಕೆಟ್ಗಳು, ಜ್ಯೂಸ್ಗಳು, ನಮಗೆ ಏನೇ ಪ್ರತಿಯೊಂದು ಐಟಮ್ ಬೇಕು ಅಂತ ನೋಡಿ. ಆಲ್ರೆಡಿ ನಾವು ಬರೀ ಜಸ್ಟ್ ಒಂದು ಕಾಲು ಭಾಗ ಅಷ್ಟೇ ಬಂದಿರೋದು, ಆಗಲೇ ಬ್ಯಾಸ್ಕೆಟ್ ತುಂಬೋಗ್ಬಿಟ್ಟಿದೆ. ಮತ್ತು ಕಾಫಿ ಪೌಡರ್ ಏನೋ ಹೊಸ್ದಾಗೆ ಬಂದಿದೆಯಂತೆ ಕಂಪ್ನಿದು, ತುಂಬಾ ಚೆನ್ನಾಗಿತ್ತು. ಅದನ್ನು ಸಹ ಸ್ಯಾಂಪಲ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಕಾಫಿನೂ ಕೊಟ್ಟರು. ತುಂಬಾ ಚೆನ್ನಾಗಿದೆ, ಫ್ಲೇವರ್ ಆಗಲಿ ಟೇಸ್ಟ್ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವಿಲ್ಲಿ ಚಿಕ್ಕದು 2 ರೂಪೀಸ್ದು ಪಾಕೆಟ್ ಬಂದಿತ್ತು, ಅದು 142 ಏನೋ ಪೀಸಸ್ ಏನೋ ಇರುತ್ತೆ, 140 ರೂಪೀಸ್ ಏನೋ ಬಿತ್ತು. ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗೆ ಹಾಗೆ ಸ್ವಲ್ಪ ಮೇಯ್ನಾಗಿ ಏನೇನು ಬೇಕೋ ಅಷ್ಟು ತೊಗೊಂಡು ಫೈನಲ್ ಆಗಿ ಬಿಲ್ ಕೌಂಟ್ರ್ ಹತ್ರ ಬಂದ್ವಿ. ಮತ್ತು ಅದರಲ್ಲಿ ತನ್ವಿಗೆ ಏನಪ್ಪ ಅಂತಂದರೆ ಬುಕ್ಸು, ಓದೋ ಬುಕ್ಸ್ ಆಗಲಿ ಬರೆಯೋ ಬುಕ್ಸ್ ಆಗಲಿ ತುಂಬಾ ಇಂಟ್ರೆಸ್ಟ್ ಇದೆ ಅವಳಿಗೆ. ನೋಡಿ ಬುಕ್ಸ್ಗಳಂತಂದರೆ ಎಲ್ಲಿ ಅಂದ್ರೆ ಅಲ್ಲಿ ಅವಳಿಗೆ ಲೈಬ್ರರಿಗೆ ಕರ್ಕೊಂಡು ಹೋಗ್ಬೇಕಂತೆ, ಅದು ತುಂಬಾ ಇಷ್ಟ ಇದೆ. ನಮಗೆ ಲೈಬ್ರರಿಗೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ, ಸಂಡೇ ಒಂದೇ ದಿನ ರಜೆ ಇರೋದ್ರಿಂದ ಸಂಡೇ ಲೈಬ್ರರಿ ಎಲ್ಲನೂ ಕ್ಲೋಸ್ ಆಗಿರುತ್ತೆ. ಈ ರೀತಿಯಾಗಿ ಎಲ್ಲಾದರೂ ಹೋದಾಗ ಬುಕ್ಸ್ಗಳನ್ನ ನೋಡ್ತಾ ಇರೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಮಕ್ಕಳೆಲ್ಲನೂ ಆಲ್ಮೋಸ್ಟ್ ಆಗಿ ಏನಾದರೂ ತಿಂಡಿ ಐಟಮ್ ಕೇಳ್ತಾರೆ, ಮತ್ತು ಏನಾದರೂ ಆಟ ಆಡೋ ಸಾಮಾನು ಕೇಳ್ತಾರೆ. ಆದರೆ ನಮ್ಮ ತನ್ವಿ ಆಗಲ್ಲ, ಅವಳಿಗೆ ಓದೋ ಬುಕ್ಸ್ ಬೇಕು, ಪೆನ್ಸಿಲು, ಪೆನ್ನು, ಜಾಮಿಟ್ರಿ ಬಾಕ್ಸು ಆ ಥರದ್ರ ಮೇಲೆ ತುಂಬಾ ಇಷ್ಟ. ಅದರಲ್ಲೂ ಬುಕ್ಸ್, ಸ್ಟೋರಿ ಬುಕ್ಸ್ ಅಂದರೆ ಅವಳಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ನೋಡಿ ಫೈನಲ್ ಆಗಿ ಇಷ್ಟು ಶಾಪಿಂಗ್ನ ಮಾಡಿದ್ವಿ. ಇದು ಓಚರ್ ಏನಪ್ಪ ಅಂತಂದರೆ ನಾವು ವೀಕ್ಲಿ ಒಂದ್ಸಲಿಗೆ ಬಂದರೆ 100 ರೂಪೀಸು ಓಚರ್ನ ನಾವು ಇಲ್ಲಿ ಸ್ಕ್ವೈರ್ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಆಫರ್ ಎಲ್ಲ ನಾವು ಮುಗಿಸ್ಕೊಂಡು ಎಲ್ಲ ಫೈನಲ್ ಆಗಿ ಬಿಲ್ ಮಾಡಿಕೊಂಡು ಆಚೆ ಬಂತಂದ್ವಿ. ಇದು ಇಷ್ಟಕ್ಕೇ ಆಲ್ಮೋಸ್ಟು ಸುಮಾರು ಇಲ್ಲ ಅಂತಂದ್ರು 4000 ಬಿಲ್ ಆಯಿತು. ನಾವು ಅಂದ್ಕೊಂಡು ಬರ್ತೀವಿ ಒಂದು ಚಿಕ್ಕದಾಗಿ ಏನಾದರೂ ಒಂದು 1000 2000 ಬಿಲ್ ಮಾಡ್ಕೊಂಡು ಹೋಗೋಣ ಅಂತ ಬರ್ತೀವಿ. ಆದರೆ ಅಲ್ಲಿ ಹೋದ್ಮೇಲೆ ಆಗಲ್ಲ, ಏನೇ ನೋಡಿದ್ರು ಎಲ್ಲರೂ ಮಕ್ಕಳು ತೊಗೊಳ್ಳೇಬೇಕು ಅಂತಾರೆ. ಆಲ್ಮೋಸ್ಟ್ ಒಂದು 4000 ರೂಪೀಸ್ ಬಿಲ್ ಆಯಿತು. ಫೈನಲ್ ಆಗಿ ತೊಗೊಂಡು ಕಾರ್ ಹತ್ರ ಬಂದ್ವಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.